Welcome to this presentation. In this presentation, we will be learning about process costing. So, process costing chapter start ಮಾಡೋಣ. So, process costing chapter ಮೊದಲಿಗೆ process costing ಅಂದರೆ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು process costingದು, ಫಾರ್ಮ್ಯಾಟ್ ಏನು process costing ಅಕೌಂಟ್ದು ಅಲ್ಲದನ್ನು ಕಲಿಯೋಣ ಈ ವಿಡಿಯೋದಲ್ಲಿ. ಓಕೆ, ಸೊ ಟು ಬಿಗಿನ್ ವಿತ್ process costing ಎರಡನೇ ಚಾಪ್ಟರ್ ಇದ್ದು ಕಾಸ್ಟ್ ಅಕೌಂಟಿಂಗ್ ಸಬ್ಜೆಕ್ಟ್ದು. ಮೊದಲನೇ ಚಾಪ್ಟರಲ್ಲಿ ಕಾಂಟ್ರಾಕ್ಟ್ ಅಕೌಂಟಿಂಗ್ ಕಲ್ತ್ಕೊಂಡಿದ್ದೀವಿ. ಈ ಚಾಪ್ಟರಲ್ಲಿ ಇವಾಗ ಪ್ರೊಸೆಸ್ ಕಾಸ್ಟಿಂಗ್ ಅಂದರೆ ಏನು ಅಂತ ನೋಡೋಣ. ಸೊ ಪ್ರೊಸೆಸ್ ಕಾಸ್ಟಿಂಗ್ ಈಸ್ ಅ ಫಾರ್ಮ್ ಆಫ್ ಆಪರೇಷನ್ ಕಾಸ್ಟಿಂಗ್ ವೇರ್ ದ ಮೆಟೀರಿಯಲ್ ಹ್ಯಾಸ್ ಟು ಪಾಸ್ ಥ್ರೂ 2 or more processes for being converted into a finished product or final product. ಸೊ ಪ್ರೊಸೆಸ್ ಕಾಸ್ಟಿಂಗ್ ಆಪರೇಷನ್ ಕಾಸ್ಟಿಂಗಿನ ಒಂದು ಮೆಥಡ್ ಎಲ್ಲಿ ದ ಮೆಟೀರಿಯಲ್ ಹ್ಯಾಸ್ ಟು ಪಾಸ್ ಥ್ರೂ ಟು 2 or more processes. ಓಕೆ, ಸೊ ಯಾವ ಇಂಡಸ್ಟ್ರಿನಲ್ಲಿ ಫೈನಲ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗೋದಕ್ಕೆ ಹಲವಾರು ಪ್ರೊಸೆಸ್ಗಳನ್ನು ಪಾಸ್ ಆಗಿ ಆ ನಂತರ ಒಂದು ಫೈನಲ್ ಪ್ರಾಡಕ್ಟ್ ಸಿದ್ಧವಾಗುತ್ತೆ, ಅಲ್ಲಿ ನಾವು ಏನು ಅಕೌಂಟಿಂಗ್ ಸಿಸ್ಟಮನ್ನು ಮೇಂಟೈನ್ ಮಾಡ್ತೀವಿ ಅದಕ್ಕೆ ನಾವು ಪ್ರೊಸೆಸ್ ಕಾಸ್ಟಿಂಗ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇನ್ ಪ್ರೊಸೆಸ್ ಕಾಸ್ಟಿಂಗ್ ಲೆಟ್ ಅಸ್ ಇಮ್ಯಾಜಿನ್ ಒನ್ ರಾ ಮೆಟೀರಿಯಲ್. ಯಾವುದೋ ಒಂದು ರಾ ಮೆಟೀರಿಯಲ್ ತಗೊಳ್ಳೋಣ. ದಿಸ್ ರಾ ಮೆಟೀರಿಯಲ್ ಈಸ್ ಇಂಟ್ರೊಡ್ಯೂಸ್ಡ್ ಇನ್ ಪ್ರೊಸೆಸ್ 1. ಓಕೆ, P1 ಅಥವಾ ಪ್ರೊಸೆಸ್ 1 ಅಲ್ಲಿ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಪ್ರೊಸೆಸ್ 1 ಏನು ಔಟ್ಪುಟ್ ಬರುತ್ತೆ, ಪ್ರೊಸೆಸ್ 1 ಅಲ್ಲಿ ಏನು ತಯಾರಾಗುತ್ತೆ, ದಿಸ್ ಇಸ್ ದ ಔಟ್ಪುಟ್ ಆಫ್ ಪ್ರೊಸೆಸ್ 1. ದ ಔಟ್ಪುಟ್ ಆಫ್ ಪ್ರೊಸೆಸ್ 1 ವಿಲ್ ಬಿಕಮ್ ದಿ ಇನ್ಪುಟ್ ಆಫ್ ಪ್ರೊಸೆಸ್ 2. ಓಕೆ, ಸೊ ಪ್ರೊಸೆಸ್ 2ಗೆ ಈ ಪ್ರೊಸೆಸ್ 1 ಔಟ್ಪುಟ್ ಏನಿದೆ, ಪ್ರೊಸೆಸ್ 1 ಅಲ್ಲಿ ಏನು ಪ್ರಾಡಕ್ಟ್ ತಯಾರಾಗುತ್ತೆ ಅದು ಪ್ರೊಸೆಸ್ 2ನ ರಾ ಮೆಟೀರಿಯಲ್ ಆಗುತ್ತೆ. ಪ್ರೊಸೆಸ್ 2 ಅಲ್ಲಿ ಪ್ರೊಡಕ್ಷನ್ ನಡೆಯುತ್ತೆ. ಪ್ರೊಸೆಸ್ 2ನಲ್ಲಿ ಏನು ಪ್ರಾಡಕ್ಟ್ ಫಿನಿಶ್ಡ್ ಪ್ರಾಡಕ್ಟ್ ಸಿದ್ಧ ಆಗುತ್ತೆ ಅದು ಪ್ರೊಸೆಸ್ 3ನ ಇನ್ಪುಟ್ ಆಗುತ್ತೆ. ಓಕೆ, ದ ಔಟ್ಪುಟ್ ಆಫ್ ಪ್ರೊಸೆಸ್ 2 ವಿಲ್ ಬಿಕಮ್ the input of process 3 and finally one finished product will be produced. Okay, so ಹಲವಾರು ಹಂತದಲ್ಲಿ ನಮ್ಮ ಪ್ರಾಡಕ್ಟ್ ತಯಾರಾಗುತ್ತೆ. ಒಂದು ಹಂತದಲ್ಲಿ ಏನು ಪ್ರಾಡಕ್ಟ್ ತಯಾರಾಗುತ್ತೆ, ಕಚ್ಚಾ ವಸ್ತುವನ್ನು ನಾವು ಪ್ರೊಸೆಸ್ 1ಗೆ ಹಾಕ್ತೀವಿ. ಪ್ರೊಸೆಸ್ 1 ಅಲ್ಲಿ ಏನು ಫಿನಿಶ್ಡ್ ಪ್ರಾಡಕ್ಟ್ ತಯಾರಾಗುತ್ತೆ ಅದು ಪ್ರೊಸೆಸ್ 2ನ ಕಚ್ಚಾ ವಸ್ತು ಆಗುತ್ತೆ. ಪ್ರೊಸೆಸ್ 2 ಅಲ್ಲಿ ಕಚ್ಚಾ ವಸ್ತು ಹಾಕಿ ನಾವು ಪ್ರಾಡಕ್ಟನ್ನು ತಯಾರು ಮಾಡ್ತೀವಿ. ಪ್ರೊಸೆಸ್ 2 ಅಲ್ಲಿ ಏನು ಔಟ್ಪುಟ್ ಬರುತ್ತೆ, ಏನು ಫಿನಿಶ್ಡ್ ಪ್ರಾಡಕ್ಟ್ ಬರುತ್ತೆ ಅದು ಪ್ರೊಸೆಸ್ 3ಗೆ ಕಚ್ಚಾ ವಸ್ತು ಆಗ್ತಾ ಹೋಗುತ್ತೆ. ಓಕೆ, ಮೆನಿ ಎಕ್ಸಾಂಪಲ್ಸ್ ವಿ ಕ್ಯಾನ್ ಟೇಕ್ ದಿ ಎಕ್ಸಾಂಪಲ್ ಆಫ್ ಪೆಟ್ರೋಕೆಮಿಕಲ್ ಇಂಡಸ್ಟ್ರಿ, ವಿ ಕ್ಯಾನ್ ಟೇಕ್ ದಿ ಎಕ್ಸಾಂಪಲ್ ಆಫ್ ಆಯಿಲ್ ರಿಫೈನರಿ, ವಿ ಕ್ಯಾನ್ ಟೇಕ್ ದಿ ಎಕ್ಸಾಂಪಲ್ ಆಫ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಓಕೆ, ಸೊ ನಾವು ಟೆಕ್ಸ್ಟೈಲ್ ಇಂಡಸ್ಟ್ರಿನ ಎಕ್ಸಾಂಪಲ್ ತಗೊಳ್ಳೋಣ. ಮೊದಲನೇ ಹಂತದಲ್ಲಿ ನಾವು ಥ್ರೆಡ್ಗಳನ್ನು ಮಾಡ್ತೀವಿ, ವೀವಿಂಗ್ ಮಾಡಿ ದಾರಗಳನ್ನು ನೇಯ್ತೀವಿ. ಏನು ದಾರಗಳನ್ನು ನಾವು ನೇಯ್ತೀವಿ ಅದು ಕಚ್ಚಾ ವಸ್ತು ಹಾಕಿ ಕಾಟನ್ ಅನ್ನ ಹಾಕಿ ಥ್ರೆಡ್ ಅನ್ನ ವೀವ್ ಮಾಡ್ತೀವಿ. ಸೊ ದಿಸ್ ಇಸ್ ಅ ರಾ ಮೆಟೀರಿಯಲ್. ಕಾಟನ್ ಅನ್ನ ಹಾಕಿ ಥ್ರೆಡ್ ಅನ್ನ ವೀವ್ ಮಾಡ್ತೀವಿ. ದಿಸ್ ಇಸ್ ದಿ ಔಟ್ಪುಟ್ ಆಫ್ ಪ್ರೊಸೆಸ್ 1, ಥ್ರೆಡ್. ಈ ಥ್ರೆಡ್ ಅನ್ನ ನಾವು ಪ್ರೊಸೆಸ್ 2ಗೆ ಹಾಕ್ತೀವಿ. ಇಲ್ಲಿ ನಾವು ಪ್ಲೇನ್ ಕ್ಲಾತ್ ಅನ್ನ ತಯಾರು ಮಾಡ್ತೀವಿ. ಓಕೆ, ಕ್ಲಾತ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇದು ಪ್ರೊಸೆಸ್ 2ನಲ್ಲಿ. ಪ್ಲೇನ್ ಕ್ಲಾತ್ ಅಂದ್ರೆ ಎಲ್ಲ ಒಂದೇ ಕಲರ್ ಇರುತ್ತೆ, ವೈಟ್ ಕಲರ್ ಆಗ್ಬೋದು. ಮೂರನೇ ಪ್ರಾಸೆಸ್ ಲೆಟ್ ಅಸ್ ಇಮ್ಯಾಜಿನ್ ಈಸ್ ಡೈಯಿಂಗ್. ಡೈಯಿಂಗ್ ಅಂದ್ರೆ ಬಣ್ಣಗಳನ್ನು ಹಚ್ಚೋದು. ಸೊ ಮೂರನೇ ಪ್ರಾಸೆಸ್ ಅಲ್ಲಿ ನಮಗೆ ಎಲ್ಲ ತರದ ಬೇರೆ ಬೇರೆ ಕಲರ್ಸಿನ ಪ್ರಾಡಕ್ಟ್ ತಯಾರಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನು ಸಿದ್ಧವಾಗುತ್ತೆ ಬೇರೆ ಬೇರೆ ಕಲರಿನ ಬಟ್ಟೆ ಅದು ಪ್ರೊಸೆಸ್ 4 ಅಲ್ಲಿ ಸ್ಟಿಚಿಂಗಿಗೆ ಹೋಗುತ್ತೆ. ಓಕೆ, ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗಿಗೆ ಹೋಗುತ್ತೆ. ಈ ಥರದಲ್ಲಿ ಒಂದು ಕಡೆ ಏನು ತಯಾರಾದ ಪ್ರಾಡಕ್ಟ್ ಇದೆ ಅದು ಸೆಕೆಂಡ್ ಸ್ಟೇಜ್ಗೆ ಹೋಗುತ್ತೆ. ಸೆಕೆಂಡ್ ಸ್ಟೇಜಿಂದ ಥರ್ಡ್ ಸ್ಟೇಜ್ ಇಂದ ಫೋರ್ತ್ ಸ್ಟೇಜಿಗೆ ಒಂದೊಂದು ಹಂತದಲ್ಲಿ ಪ್ರಾಡಕ್ಟ್ ತಯಾರಾಗ್ತಾ ಹೋಗುತ್ತೆ. ಕೊನೆಗೆ ನಮ್ಮ ಫೈನಲ್ ಔಟ್ಪುಟ್ ಬರುತ್ತೆ. ಈ ಥರದ ಕಾಸ್ಟಿಂಗ್ ಅನ್ನ ಇಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಪ್ರೊಸೆಸ್ 1 ನಲ್ಲಿ ಖರ್ಚುಗಳು ಬರುತ್ತೆ. ಓಕೆ, ಸೊ ಏನೇನು ಖರ್ಚುಗಳು ಬರುತ್ತೆ ಪ್ರತಿ ಪ್ರೊಸೆಸ್ ಅಲ್ಲೂ ವಿ ವಿಲ್ ಹ್ಯಾವ್ ಮೆಟೀರಿಯಲ್ ಕಾಸ್ಟ್, we will have labor cost, we will have direct expenses and we will have manufacturing overheads.
ಸೊ ಪ್ರತಿ ಹಂತದಲ್ಲೂ ಈ ಎಕ್ಸ್ಪೆನ್ಸಸ್ ಬರ್ತಾ ಹೋಗುತ್ತೆ. ಪ್ರೊಸೆಸ್ 1 ಅಲ್ಲಿ ಇದಿಷ್ಟು ಎಕ್ಸ್ಪೆನ್ಸಸ್, ಪ್ರೊಸೆಸ್ 2, ಪ್ರೊಸೆಸ್ 3, ಪ್ರೊಸೆಸ್ 4. ಸೊ ಪ್ರತಿಯೊಂದು ಹಂತದಲ್ಲಿಯೂ ನಾವು ಈ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ಕೊಳ್ತಾ ಹೋಗೋದಕ್ಕೆ, ಕಾಸ್ಟ್ ನ ಲೆಕ್ಕಾಚಾರ ಹಾಕ್ತಾ ಹೋಗೋದಕ್ಕೆ ವಿ ಕಾಲ್ ಇಟ್ as process costing. Okay, so now we will see how to cost for this processes or how to maintain the accounts in process costing. Okay, I hope this introduction is understood. Okay, so ಈಗ process costing ಅಲ್ಲಿ ನಾವು we will prepare separate accounts for each process. Okay, so process 1 account, 3 processes ಇದೆ ಅಂತ ಅನ್ಕೊಳ್ಳೋಣ. ಸೊ process 1 account ಪ್ರಿಪೇರ್ ಮಾಡ್ತೀವಿ, ಒಂದು ಲೆಜರ್ ಅಕೌಂಟ್. ಆಲ್ ರೈಟ್, ಸಿಮಿಲರ್ಲಿ ವಿ ವಿಲ್ ಹ್ಯಾವ್ process 2 account, ಲೆಜರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. process 3 account, ಲೆಜರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಓಕೆ, ಆಗ್ಲೇ ಹೇಳಿದ್ದೀನಿ ನಾನು ಏನೇನು ಕಾಸ್ಟ್ ಬರುತ್ತೆ ಅಂದ್ಬಿಟ್ಟು ಅಂತ. ವಿ ವಿಲ್ ನಾರ್ಮಲಿ ಹ್ಯಾವ್ ಮೆಟೀರಿಯಲ್ಸ್, ವೇಜಸ್, ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇದಿಷ್ಟು ಪ್ರೊಸೆಸ್ ಅಕೌಂಟ್ ಅಲ್ಲಿ ಬರುತ್ತೆ. ಓಕೆ, ಸೊ ನಾವು ಸಪ್ರೇಟ್ ಅಕೌಂಟ್ ಶುಡ್ ಬಿ ಪ್ರಿಪೇರ್ಡ್ ಫಾರ್ ಈಚ್ ಆಫ್ ದ ಪ್ರೊಸೆಸ್. ಪ್ರತಿಯೊಂದು ಪ್ರೊಸೆಸ್ಗೂ ಕೂಡ ಸಪ್ರೇಟ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗಬೇಕು. ಈಗ ಪ್ರೊಸೆಸ್ ಅಕೌಂಟ್ ಫಾರ್ಮ್ಯಾಟ್ ಅನ್ನ ನೋಡೋಣ, ಹೇಗೆ ನಮ್ಮ ಪ್ರೊಸೆಸ್ ಅಕೌಂಟ್ ಫಾರ್ಮ್ಯಾಟ್ ಇರುತ್ತೆ ಅಂದ್ಬಿಟ್ಟು ಅಂತ. ಓಕೆ, ಸೊ ಐ ಟೋಲ್ಡ್ ಯು ಒಂದಕ್ಕಿಂತ ಹೆಚ್ಚು ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ ನಾವು. ಪ್ರೊಸೆಸ್ 1 ಅಕೌಂಟ್, ಪ್ರೊಸೆಸ್ 2 ಅಕೌಂಟ್, ಪ್ರೊಸೆಸ್ 3 ಅಕೌಂಟ್. ಸೊ ಯಾವುದೇ ಒಂದು ಬೇಸಿಕ್ ಪ್ರೊಸೆಸ್ ಅಕೌಂಟ್ ಅಲ್ಲಿ, ಸೊ ಐ ವಿಲ್ ಪ್ರಿಪೇರ್ 1 ಪ್ರೊಸೆಸ್ 1 ಅಕೌಂಟ್. ಓಕೆ, 3 ಪ್ರೊಸೆಸಸ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಮೊದಲನೇದು ವಿ ವಿಲ್ ಪ್ರಿಪೇರ್ 1 ಪ್ರೊಸೆಸ್ 1 ಅಕೌಂಟ್. ಓಕೆ, ಸೊ ಲೆಡ್ಜರ್ ಅಕೌಂಟ್ ಫಾರ್ಮ್ಯಾಟ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಏನೇನು ಮೆಟೀರಿಯಲ್ಸ್, ಎಕ್ಸ್ಪೆನ್ಸಸ್ ನಾವು ಆ ಪ್ರೊಸೆಸ್ಗೆ ಹಾಕ್ತೀವಿ ಅದಷ್ಟು ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. ಪ್ರೊಸೆಸ್ ಇಂದ ನಮಗೆ ಏನು ಔಟ್ಪುಟ್ ಬರುತ್ತೆ ಅಥವಾ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅದಷ್ಟು ಕ್ರೆಡಿಟ್ ಸೈಡ್ಗೆ ಬರುತ್ತೆ. ಓಕೆ, ಸೊ ಯಾವುದೇ ಪ್ರೊಸೆಸ್ ಇರಲಿ, ಮೇನ್ ನಮಗೆ ಫಸ್ಟ್ಗೆ ಬರೋದು 2 ಮಟೀರಿಯಲ್ಸ್ ಅಕೌಂಟ್, 2 ಲೇಬರ್. ಏನೇನು ನಾವು ಪ್ರೊಸೆಸ್ಗೆ ಹಾಕ್ತೀವಿ ಅದೆಲ್ಲ ಡೆಬಿಟ್ ಸೈಡ್ಗೆ ಬರುತ್ತೆ. ಸೊ 2 ಲೇಬರ್, ದೆನ್ 2 ಡೈರೆಕ್ಟ್ ಓವರ್ ಹೆಡ್ಸ್ expenses if any, then 2 manufacturing overheads. Okay, so manufacturing overheads ಇದಿಷ್ಟು ಡೆಬಿಟ್ ಸೈಡ್ಗೆ ಬರುತ್ತೆ. ಕ್ರೆಡಿಟ್ ಸೈಡ್ ಅಲ್ಲಿ we will have by normal loss account. ಏನಿದು ನಾರ್ಮಲ್ ಲಾಸ್ ಹೇಳ್ತೀನಿ ನಾನು ಇವಾಗ, ಫಸ್ಟ್ ಫಾರ್ಮ್ಯಾಟ್ ಮುಗಿಸ್ಕೊಂಡ್ಬಿಡೋಣ. then we will have by abnormal loss, similarly on the debit side we will have 2 normal abnormal gain. ಡೆಬಿಟ್ ಸೈಡ್ ಅಲ್ಲಿ ಒಂದು 2 ಅಬ್ನಾರ್ಮಲ್ ಗೇನ್ ಅಂತ ಇರುತ್ತೆ. ಏನಿದು ಅಬ್ನಾರ್ಮಲ್ ಗೇನ್ ಹೇಳ್ತೀನಿ ನಾನು. ಓಕೆ, ಫಸ್ಟ್ ಲೆಟ್ us finish the format. 2 ಅಬ್ನಾರ್ಮಲ್ ಗೇನ್ ಅಕೌಂಟ್ ಬೈ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಇದರ ಜೊತೆಗೆ ನಮಗೆ ಕ್ರೆಡಿಟ್ ಸೈಡ್ ಅಲ್ಲಿ ಇನ್ನೊಂದು ಬರೋ ಐಟಮ್ ಇಸ್ ಬೈ ಬ್ಯಾಂಕ್ ಅಕೌಂಟ್. ಇದು ಪ್ರಾಡಕ್ಟ್ ಅನ್ನ ನಾವೇನಾದ್ರೂ ಇಮಿಡಿಯೇಟ್ ಆಗಿ ಸೇಲ್ ಮಾಡಿದ್ರೆ, ಫಾರ್ ಸೇಲ್ಸ್ ಡನ್ ಇಮಿಡಿಯೇಟ್ಲಿ. ಓಕೆ, ಏನಿದು ಸೇಲ್ಸ್ ಡನ್ ಇಮಿಡಿಯೇಟ್ಲಿ ಅಂದ್ರೆ, ನಾನು ಆಗ್ಲೇ ನಿಮ್ಗೆ ಹೇಳಿದೆ 3 ಅಥವಾ 4 ಹಂತದಲ್ಲಿ ಪ್ರಾಡಕ್ಟ್ ತಯಾರಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ದಾರ ತಯಾರು ಮಾಡ್ತೀವಿ, ಥ್ರೆಡ್ ಅನ್ನ ತಯಾರು ಮಾಡ್ತೀವಿ. ಥ್ರೆಡ್ ವಿಲ್ ಬಿಕಮ್ ಕ್ಲಾತ್, ಪ್ಲೇನ್ ಕ್ಲಾತ್ ಆಗಿ ತಯಾರಾಗುತ್ತೆ. ಪ್ಲೇನ್ ಕ್ಲಾತ್ ಆಗಿದ್ದು ಶರ್ಟ್ ಅಥವಾ ಕಲರ್ಡ್ ಕ್ಲಾತ್ ಆಗುತ್ತೆ, ಈ ಥರದಲ್ಲಿ. ಸೊ ನಾವು ದಾರವನ್ನೇ ಮಾರಾಟ ಮಾಡೋದಾದ್ರೆ ಮೊದಲನೇ ಹಂತದಲ್ಲಿ, ಓಕೆ, ಬರೀ ದಾರವನ್ನೇ ನಾವು ಮಾರಾಟ ಮಾಡ್ತೀವಿ ಅಥವಾ ಬರೀ ವೈಟ್ ಕ್ಲಾತ್ನೇ ನಾವು ಮಾರಾಟ ಮಾಡ್ತೀವಿ. ಆ ಹಂತದಲ್ಲಿರೋ ಪ್ರಾಡಕ್ಟನ್ನೇ ಫಿನಿಶ್ ಗೂಡ್ಸ್ ಆಗಿ ಕನ್ಸಿಡರ್ ಮಾಡಿ ಮಾರಾಟ ಮಾಡೋದಾದ್ರೆ ದೆನ್ ವಿ ವಿಲ್ ಕನ್ಸಿಡರ್ ಇಟ್ ಅಸ್ ಸೇಲ್ಸ್ ಡನ್ ಇಮಿಡಿಯೇಟ್ಲಿ. ಸೊ ಕೆಲವೊಂದು ನಾವು 100% ಥ್ರೆಡ್ ತಯಾರು ಮಾಡ್ತೀವಿ ಅಥವಾ 1000 ಟನ್ ತಯಾರು ಮಾಡ್ತೀವಿ ಅಂದ್ರೆ, ಅಥವಾ 1000 ಮೀಟರ್ಸ್ ತಯಾರು ಮಾಡ್ತೀವಿ ಅಂತ ಆದ್ರೆ, ಇದರಲ್ಲಿ 70 ಮೀಟರ್ಸ್ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೋದು, 30 ಮೀಟರ್ಸ್ ಅನ್ನ ನಾವು ಈ ಸ್ಟೇಜ್ ಅಲ್ಲೇ ಮಾರಾಟ ಮಾಡಬಹುದು. ಓಕೆ, ದಾರವಾಗಿದ್ದ ರೂಪದಲ್ಲೇನೆ ನಾವು ಮಾರಾಟ ಮಾಡಬಹುದು. ಸೊ ದೆನ್ ದಟ್ ವಿಲ್ ಬಿ ಬೈ ಬ್ಯಾಂಕ್ ಸೇಲ್ಸ್ ಡನ್ ಇಮಿಡಿಯೇಟ್ಲಿ. 70% ಮುಂದಿನ ಹಂತಕ್ಕೆ ಹೋಗುತ್ತೆ, 30% ನಾವು ಇಲ್ಲೇ ಮಾರಾಟ ಮಾಡ್ಕೊಳ್ತಾ ಇದೀವಿ. ಸೊ ದಟ್ ವಿಲ್ ಕಮ್ ಹಿಯರ್ ಬೈ ಬ್ಯಾಂಕ್ sales done immediately. Okay, then also we'll have
ಉಳಿದಿದ್ದನ್ನ ಏನು 30% ನಾವಿಲ್ಲಿ ಬರಿತೀವಿ. ನೆಕ್ಸ್ಟ್ ಉಳಿದಿದ್ದನ್ನ ವಿಲ್ ಗೋ ಟು ಬೈ ಪ್ರೊಸೆಸ್ 2 ಅಕೌಂಟ್. ಓಕೆ, ಪ್ರೊಸೆಸ್ 1 ಅಲ್ಲಿ ನಾವು ಉಳಿದಿದ್ದ ಸಾಮಾನನ್ನ ಎಲ್ಲಿಗೆ ಹಾಕ್ತೀವಿ, ಪ್ರೊಸೆಸ್ 2ಗೆ ಹಾಕ್ತೀವಿ. ಪ್ರೊಸೆಸ್ 2 ಅಕೌಂಟ್ ತಯಾರು ಮಾಡ್ತಾ ಇದ್ರೆ ಪ್ರೊಸೆಸ್ 3ಗೆ ಹಾಕ್ತೀವಿ. ಅಕಸ್ಮಾತ್ ಇದೇ ಫೈನಲ್ ಸ್ಟೇಜ್ ಆದ್ರೆ ವಿ ವಿಲ್ ಹ್ಯಾವ್ ಬೈ ಫಿನಿಶ್ಡ್ ಗೂಡ್ಸ್ ಅಕೌಂಟ್. ಓಕೆ, ಫೈನಲ್ ಅಕೌಂಟ್ ಆದ್ರೆ ಅಂದ್ರೆ ಇದೇ ಪ್ರೊಸೆಸ್ 3 ಆದ್ರೆ ವಿ ವಿಲ್ ಹ್ಯಾವ್ ಫೈನಲ್ finished goods account. So this will be the format. Then we will find out to profit or loss. Okay, profit or loss anna find out ಮಾಡಿ next process ಗೆ ನಾವು ಇದನ್ನ ತಕೊಂಡು ಹೋಗ್ತೀವಿ, and we will have the profit or loss of each of the processes. Then we will total up the ledger account. Ledger account total ಅನ್ನ ಮಾಡ್ತೀವಿ. So this is going to be the format. ಓಕೆ, ಇದು ನಮ್ಮ ಲೆಜರ್ ಅಕೌಂಟಿನ ಫಾರ್ಮ್ಯಾಟ್. ಏನೇನಿರುತ್ತೆ, ನಾವು ಏನೇನೋ ಅಕೌಂಟಿಗೆ ಹಾಕ್ತೀವಿ. ಓಕೆ, ಸೊ ಏನೇನಿರುತ್ತೆ ನಮ್ಮ ಹತ್ರ, ಪ್ರೊಸೆಸ್ ಅಕೌಂಟಿಗೆ ಏನೇನು ಇಂಟ್ರೊಡ್ಯೂಸ್ ಮಾಡ್ತೀವಿ, ಮೆಟೀರಿಯಲ್ಸ್ ಹಾಕ್ತೀವಿ, ಲೇಬರ್ ಹಾಕ್ತೀವಿ, ಡೈರೆಕ್ಟ್ ಓವರ್ ಹೆಡ್ಸ್ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ಸ್ ಇರುತ್ತೆ. ಅದಾದ ಮೇಲೆ ಏನಾದರೂ ಅಬ್ನಾರ್ಮಲ್ ಗೇನ್ ಇದ್ರೆ ಏನು ಹೇಳ್ಕೊಡ್ತೀನಿ ನಾನು ನಿಮಗೆ. ಅಬ್ನಾರ್ಮಲ್ ಗೇನ್ ಇದ್ರೆ ಅದು ಡೆಬಿಟ್ ಸೈಡ್ ಬರುತ್ತೆ. ನಾರ್ಮಲ್ ಲಾಸ್ ಇದ್ರೆ ಕ್ರೆಡಿಟ್ ಸೈಡ್ ಬರುತ್ತೆ. ಅಬ್ನಾರ್ಮಲ್ ಲಾಸ್ ಇದ್ರೆ ಕ್ರೆಡಿಟ್ ಸೈಡ್ ಬರುತ್ತೆ. ಗೂಡ್ಸ್ ಅನ್ನ ಆ ಹಂತದಲ್ಲಿಯೇ ಮಾರಾಟ ಮಾಡಿದ್ರೆ ಬೈ ಬ್ಯಾಂಕ್ ಅಕೌಂಟ್ ಸೇಲ್ಸ್ ಡನ್ ಇಮಿಡಿಯೇಟ್ಲಿ ಅಂತ ಬರುತ್ತೆ. ನೆಕ್ಸ್ಟ್ ಹಂತಕ್ಕೆ ನಾವೇನು ಗೂಡ್ಸ್ ಅನ್ನ ಕಳ್ಸಿರ್ತೀವಿ ಅದು ಬೈ ಪ್ರೊಸೆಸ್ 2 ಅಕೌಂಟ್ ಅಂತ ಬರುತ್ತೆ. ಇದೇ ಲಾಸ್ಟ್ ಸ್ಟೇಜ್ ಆದ್ರೆ ಬೈ ಫಿನಿಶ್ ಗೂಡ್ಸ್ ಅಕೌಂಟ್ ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಫಾರ್ಮ್ಯಾಟ್ ಆಫ್ ದ ಲೆಜರ್ ಅಕೌಂಟ್. ದೆನ್ ಡಿಫರೆನ್ಸ್ ಅನ್ನ ನಾವು ವಿ ವಿಲ್ ಫೈಂಡ್ ಔಟ್ ಆಸ್ ಐದರ್ ಪ್ರಾಫಿಟ್ ಆರ್ ಲಾಸ್. ಯಾ, ನೌ ವಿ ವಿಲ್ ಸಿ ವಾಟ್ ಇಸ್ ನಾರ್ಮಲ್ ಗೇನ್ ಅಂಡ್ ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಲಾಸ್ ಅಂಡ್ ದಿಸ್ ಅಬ್ನಾರ್ಮಲ್ ಗೇನ್ ಏನು ಅಂತ ನೋಡೋಣ. ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಪ್ರತಿಯೊಂದು ಲೆಕ್ಕದಲ್ಲಿ ಕೇಳ್ತಾರೆ ನಮಗೆ ಇದು. ನಾರ್ಮಲ್ ಲಾಸ್, ಅಬ್ನಾರ್ಮಲ್ ಗೇನ್ ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲೂ ಬರುತ್ತೆ. ಹಾಗಾದ್ರೆ ಏನಿದು ಅಂತ ನೋಡ್ಕೊಳ್ಳೋಣ. ನಾವು ಲೆಟ್ ಅಸ್ ಇಮ್ಯಾಜಿನ್ ವಿ ಹ್ಯಾವ್ ಇನ್ಪುಟ್, ದೆನ್ ವಿ ಹ್ಯಾವ್ ನಾರ್ಮಲ್ ಲಾಸ್, then expected output, okay, now let us imagine we are producing some product. ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ನಾವು ತಯಾರು ಮಾಡ್ತಾ ಇದೀವಿ. ಅದಕ್ಕೆ ನಾವು 100 kgs ಆಫ್ ರಾ ಮೆಟೀರಿಯಲ್ ಅನ್ನ ಹಾಕ್ತೀವಿ ಅಂತ ಇಟ್ಕೊಳ್ಳೋಣ. ಓಕೆ, 100 kg ರಾ ಮೆಟೀರಿಯಲ್ ನಮಗೆ ಆ ಪ್ರಾಡಕ್ಟ್ ಅನ್ನ ತಯಾರು ಮಾಡೋದಕ್ಕೆ ಬೇಕು. ಸೊ 100 kgs ಇಸ್ ಗೋಯಿಂಗ್ ಟು ಬಿ ಅವರ್ ಇನ್ಪುಟ್. ಸೊ ಯಾವುದೇ ಒಂದು ಪ್ರಾಡಕ್ಟ್ ತಯಾರು ಮಾಡಬೇಕಾದ್ರೆ ನಾವು ಒಂದು ಕನಿಷ್ಠ ಲಾಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದು ಆವಿಯಾಗಿ ಹೋಗ್ಬೋದು, ಇಲ್ಲ ಇವ್ಯಾಪರೇಟ್ ಆಗಿ ಹೋಗ್ಬೋದು, ಇಲ್ಲ ಬತ್ತಿ ಹೋಗ್ಬೋದು, ಓಕೆ, ಉಕ್ಕಿ ಹೋಗ್ಬೋದು. ಸೊ ಬೇರೆ ಬೇರೆ ಕಾರಣಕ್ಕೆ ನಮ್ಮ ರಾ ಮೆಟೀರಿಯಲ್ ನಾವೇನು 100 ಯೂನಿಟ್ಸ್ ಹಾಕಿರ್ತೀವಿ, 100 kgs ಹಾಕ್ತೀವಿ, ಅದು ಕಡಿಮೆ ಆಗಬಹುದು. ಸೊ ಏನು ಪ್ರೊಸೆಸ್ಸಲ್ಲಿ ನಮಗೆ ಕಡಿಮೆ ಆಗುತ್ತೆ, ಸ್ವಲ್ಪ ಸ್ವಲ್ಪ ಚೆಲ್ಲಿ ಹೋಗ್ಬೋದು, ಬಗ್ಗಿಸುವಾಗ ಚೆಲ್ಬೋದು, ಆ ಥರ ಏನಾದರೂ ಒಂದು ಸಣ್ಣ ಸಣ್ಣ ಕಾರಣಗಳಿಂದಾಗಿ ಏನು ಕಡಿಮೆ ಆಗುತ್ತೆ ಅದನ್ನು ನಾವು ನಾರ್ಮಲ್ ಲಾಸ್ ಅಂತ ಕರಿತೀವಿ. ಇಟ್ ವಿಲ್ ಹ್ಯಾಪನ್ ಇನ್ ಎನಿ ಪ್ರೊಸೆಸ್. ಓಕೆ, ಹಾಗೇ ಆಗುತ್ತೆ, ಅದನ್ನು ನಮ್ಮ ಕಂಟ್ರೋಲಲ್ಲೂ ಕೂಡ ಇರೋದಿಲ್ಲ. ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ಲಾಸ್ ಅಲ್ಲ, ಅಥವಾ ನಮ್ಮ ನೆಗ್ಲಿಜೆನ್ಸ್ ಇಂದ ಆಗಿರುವಂತಹ ಲಾಸ್ ಅಲ್ಲ, ಬೇಕು ಅಂತಂದೇ ಮಾಡಿರುವ ಲಾಸ್ ಅಲ್ಲ. ಇಟ್ ಈಸ್ ಅ ಲಾಸ್ ದಟ್ ಈಸ್ ಔಟ್ ಟು ಹ್ಯಾಪನ್, ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಅಂತ ಲಾಸ್ಗೆ ನಾವೇನಂತ ಕರಿತೀವಿ, ನಾರ್ಮಲ್ ಲಾಸ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಇಮ್ಯಾಜಿನ್ ದ ನಾರ್ಮಲ್ ಲಾಸ್ ಇಸ್ 2%. ಸೊ 2% ಅಂದ್ರೆ ಆರ್ ನಾರ್ಮಲ್ ಲಾಸ್ ಇಸ್ ಎಕ್ಸ್ಪೆಕ್ಟೆಡ್ 6% ಅಂತ ಇಟ್ಕೊಳ್ಳೋಣ. 6% ಅಂದ್ರೆ ಎಷ್ಟಾಯ್ತು, 6 kgs ಆಯ್ತು. 6% ನಮ್ಮ ಲಾಸ್, ನಾರ್ಮಲ್ ಲಾಸ್. ಸೊ ಇದು ನಮಗೆ ಹೇಗೆ ಗೊತ್ತಾಗುತ್ತೆ 6% ನಾರ್ಮಲ್ ಲಾಸ್? ನಮ್ಮ ಪಾಸ್ಟ್ ಹಿಸ್ಟ್ರಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಪ್ರತಿ ಸಲನೂ ಒಂದು 6 kg ಲಾಸ್ ಆಗುತ್ತೆ, ಏನಾದರೂ ಆಗಿ ಚೆಲ್ಲಿ ಹೋಗುತ್ತೆ, ಏನಾದರೂ ಆಗಿ ಇವ್ಯಾಪರೇಟ್ ಆಗ್ಬೋದು, ಆವಿಯಾಗಿ ಹೋಗ್ಬೋದು, ಬತ್ತಿ ಹೋಗ್ಬೋದು. ಸೊ ಇದು ನಮಗೆ ಗೊತ್ತಿರುತ್ತೆ. ಸೊ 6% ನಾರ್ಮಲ್ ಲಾಸ್ ಅಂತ ಅನ್ಕೊಳ್ಳೋಣ. ಸೊ 6% ನಾರ್ಮಲ್ ಲಾಸ್ ಆದರೆ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಎಷ್ಟು, 100 kg ಹಾಕ್ತೀವಿ, 6 kg ಲಾಸ್ ಆಗುತ್ತೆ. ಹಾಗಾದ್ರೆ ನಮಗೆ ಆಕ್ಚುಲಿ ಬರಬೇಕಾಗಿರೋದು ಎಷ್ಟು, 94 kgs. 94 kgs ಔಟ್ಪುಟ್ ನಮಗೆ ಬರಬೇಕು. ದಿಸ್ ಇಸ್ ದ ಎಕ್ಸ್ಪೆಕ್ಟೆಡ್. ಆದರೆ ನಾವು ಆಕ್ಚುಲ್ ಔಟ್ಪುಟ್ ಅನ್ನ ನೋಡಿದಾಗ ನಮಗೆ 90 kgs ಔಟ್ಪುಟ್ ಬಂದಿದೆ ಅಂತ ಇಟ್ಕೊಳ್ಳೋಣ ಕೇಸ್ ಎ ನಲ್ಲಿ. ಓಕೆ, ಮೊದಲನೇದಾಗಿ 90 kgs ಔಟ್ಪುಟ್ ಬಂದಿದೆ ಅಂತ ಇಟ್ಕೊಳ್ಳೋಣ. ಸೊ ನಮಗೆ ಬರಬೇಕಾಗಿರೋದು ಎಷ್ಟು, 94. ನಮಗೆ ಬಂದಿರೋದು ಎಷ್ಟು, 90 kgs. ಸೊ ನಾವು ಅಂದ್ಕೊಂಡಿದ್ದಕ್ಕಿಂತ ಕಡಿಮೆ ಬಂದಿದೆ ನಮಗೆ. ಇದನ್ನ ನಾವೇನಂತ ಕರಿತೀವಿ, ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ಓಕೆ, ಸೊ ನಾವು 94 ಬರಬೇಕು ಅಂತ ಅನ್ಕೊಂಡಿದ್ವಿ,
90 kgs ಬಂದಿದೆ. ಸೊ ಆ ಉಳಿದಿದ್ದು ಏನು ಡಿಫ್ರೆನ್ಸ್ ಇದೆ 4 kgs, ಅದನ್ನ ನಾವೇನಂತ ಕರಿತೀವಿ, ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಸಪೋಸ್ ನಾವು 94 kgs ಬರುತ್ತೆ ಅಂತ ಅನ್ಕೊಂಡಿದ್ವಿ, ನಮಗೆ ಕೇಸ್ ಬಿ 98 kgs ಬಂತು ಅಂತ ಇಟ್ಕೊಳ್ಳೋಣ. 4 kg ಜಾಸ್ತಿನೇ ಬಂದ್ಬಿಟ್ಟಿದೆ. ಓಕೆ, ಸೊ ಜಾಸ್ತಿ ಬಂದಿದೆ ಅಂತ ಆದ್ರೆ ಇದನ್ನ ನಾವು ಅಬ್ನಾರ್ಮಲ್ ಗೇನ್ ಅಂತ ಕರಿತೀವಿ. This will be called as abnormal gain. So expected production ಗಿಂತ ಕಡಿಮೆ ಪ್ರೊಡಕ್ಷನ್ ಬಂದಿದ್ರೆ it is abnormal loss. Expected production ಗಿಂತ ಜಾಸ್ತಿ ಔಟ್ಪುಟ್ ಬಂದಿದ್ರೆ it is called as abnormal gain. Normal loss ಇದು ಎಲ್ಲ ಲೆಕ್ಕದಲ್ಲೂ ಆಲ್ಮೋಸ್ಟ್ ಕೊಡ್ತಾರೆ ನಮಗೆ. ಓಕೆ, ಸೊ ಇದು ಆಗಿರುವಂತಹ ಲಾಸ್. ಸೊ ನಾರ್ಮಲ್ ಲಾಸ್ ನಮಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಆಮೇಲೆ ಲೆಕ್ಕ ಮಾಡ್ಕೊಳ್ತಾ ನೋಡ್ಕೊಳ್ಳೋಣ. ನಾರ್ಮಲ್ ಲಾಸ್ ನಮ್ಮ ಪ್ರೊಸೆಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ. ಅಬ್ನಾರ್ಮಲ್ ಲಾಸ್ ಪ್ರೊಸೆಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಬರುತ್ತೆ. ಅಬ್ನಾರ್ಮಲ್ ಗೇನ್ ಇದ್ರೆ ಪ್ರೊಸೆಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಕ್ರೆಡಿಟ್ ಸೈಡ್, ನಾರ್ಮಲ್ ಲಾಸ್ ಕ್ರೆಡಿಟ್ ಸೈಡ್. ಓಕೆ, ಅಬ್ನಾರ್ಮಲ್ ಗೇನ್ ಇದ್ರೆ ಇಟ್ ವಿಲ್ ಕಮ್ ಟು ಡೆಬಿಟ್ ಸೈಡ್. ಓಕೆ, ಸೊ ಇದು ಬಿಟ್ರೆ ಆಲ್ ದಿ ಅದರ್ ಐಟಮ್ಸ್ ನಾನು ಆಗಲೇ ನಿಮಗೆ ಹೇಳ್ಕೊಟ್ಟೆ. ಫಾರ್ಮ್ಯಾಟ್ ಪ್ರೊಸೆಸ್ ಅಕೌಂಟು ಆ ಫಾರ್ಮ್ಯಾಟ್ಗಳು ಬರ್ತಾ ಹೋಗುತ್ತೆ. ಡಿಫ್ರೆನ್ಸ್ ವಿಲ್ ಬಿ ದ ಪ್ರಾಫಿಟ್ ಆರ್ ಲಾಸ್ ವಿಚ್ ವಿಲ್ ಬಿ ರಿಟರ್ನ್ ಟು ಪ್ರಾಫಿಟ್ ಆರ್ ಬೈ ಪ್ರಾಫಿಟ್. ಎರಡನೇ ಹಂತದಲ್ಲಿ ಇದೇ ತರನೇ ದೆನ್ ವಿ ವಿಲ್ ಪ್ರಿಪೇರ್ ಪ್ರೊಸೆಸ್ 2 ಅಕೌಂಟ್, ದೆನ್ ವಿ ವಿಲ್ ಪ್ರಿಪೇರ್ ಪ್ರೊಸೆಸ್ 3 ಅಕೌಂಟ್. ಎಷ್ಟು ಪ್ರೊಸೆಸ್ ಕೊಟ್ಟಿರ್ತಾರೆ ಅಷ್ಟು ಪ್ರೊಸೆಸ್ ಅನ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಈ ನಾರ್ಮಲ್ ಲಾಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಅಬ್ನಾರ್ಮಲ್ ಲಾಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಅಬ್ನಾರ್ಮಲ್ ಗೇನ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಮೆಥಡ್ ಹೇಳ್ಕೊಟ್ಟಿದ್ದೀನಿ ನಾನು. Actual calculations we'll see when we will work out the problem. Okay, I hope the introduction lecture is understood to you all. Thank you.